ನನ್ನ ಲೈಫಲ್ಲೂ ನಮ್ಮ ತಂದೆ ಹುಷಾರು ತಪ್ಪಿದಾಗ ಸ್ವಲ್ಪ ನಾನು ಅವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಶುರು ಮಾಡ್ಕೊಂಡೆ. ಅದೇ ಥರ ಇವಾಗ ಸುಮಾರು ಜನ ಸಿನಿಮಾ ನೋಡಿದವ್ರೆಲ್ಲರೂ ಹೇಳ್ತಿರೋ ವಿಷಯ ಅದೇ, ಲೈಕ್ ಇಲ್ಲ ನಮ್ಮ ಲೈಫಲ್ಲೂ ಇದೇ ಥರ ಆಗಿತ್ತು, ನಮ್ಮ ತಂದೆ ನೆನಪಾದರು, ಲೈಕ್ ಕಣ್ಣಲ್ಲಿ ನೀರು ಬಂತು, ತುಂಬ ಖುಷಿ ಆಯಿತು. ಅಂದರೆ ನಾವು ಅಂದ್ಕೊಂಡಿದ್ದು ಇವತ್ತು ಆಚೆ ಜನಕ್ಕೆ ಅದು ಕನ್ವೆ ಆಗ್ತಿದೆಯಲ್ಲ, ಅದಕ್ಕಿಂತ ದೊಡ್ಡ ಸಂತೋಷನೇ ಇಲ್ಲ. ಸರ್, ಇನ್ನು ಕೊನೆಯದಾಗಿ ಸಂತೋಷ್ ಸರ್, ನಿಮ್ಮ ಸಿನಿಮಾಗಳು ಅಂತಂದರೆ ಅದು ನಿಜಕ್ಕೂ ಎರಡು ಸಿನಿಮಾ ನೋಡ್ದಂಗೆ ಫೀಲ್ ಅನಿಸ್ತಾ ಇರುತ್ತೆ. ಒಂದು ಎಮೋಷ್ನಲಿ ಕಂಟೆಂಟ್ ಏನಿದೆ ಅದ್ರ ಜೊತೆಗೆ ಮಾಸು ಮತ್ತು ಎರಡನ್ನೂ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡ್ತೀವಿ ಪ್ರತಿ ಸಿನಿಮಾದಲ್ಲೂ. ಆ ವಿಚಾರದಲ್ಲಿ ಈಗಲೂ ಗೆದ್ದಿದ್ದೀರಾ ಸರ್. ಸೊ ಕೊನೆಯದಾಗಿ ಈಗ ಯುವ ಯುಗಾದಿ ನಿಜಕ್ಕೂ ನೀವು ಅಂದ್ಕೊಂಡಂಗೆ ನಿರೀಕ್ಷೆ ಮಾಡಿದ್ರೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಆ ಜನಗಳಿಗೆ, ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಹೇಳೋದಾದರೆ ಈ ಒಂದು ಗೆಲುವನ್ನು. ಇಲ್ಲ, ನಿಜವಾಗ್ಲೂ ಅವರು ಅಂದರೆ ನಮಗೊಂದು ಒಂದು ಮಗುಗೊಂದು ನಂಬಿಕೆ ಇರುತ್ತೆ ಗೊತ್ತಾ ನಿಮಗೆ, ತಂದೆನೋ ತಾಯಿನೋ ಹಿಂಗೆ ಮೇಲೆ ಎಸ್ದಾಗ ತಿರ್ಗಿ ಅವ್ರು ಹಿಡ್ಕೋತಾರೆ ಅನ್ನೋ ನಂಬಿಕೆ ಇರುತ್ತೆ. ಆ ಥರ ನಂಬಿಕೆಲೇ ನಾವು ಟ್ರಾವೆಲ್ ಮಾಡೋದು. ಜನ ಇದನ್ನು ಒಪ್ತಾರೆ, ಈ ಎಮೋಷನ್ ಒಪ್ತಾರೆ, ಇದಕ್ಕೆ ಕನೆಕ್ಟ್ ಆಗ್ತಾರೆ, ಇದನ್ನು ಈ ಡೈಲಾಗ್ ಎಂಜಾಯ್ ಮಾಡ್ತಾರೆ. ಸೊ ಆ ಒಂದು ಹೋಪ್, ಮಗುಗಿರೋ ಹೋಪಲ್ಲೇ ನಾವು ಟ್ರಾವೆಲ್ ಆಗೋದು. ಸೊ ಆ ಥರ ಟ್ರಾವೆಲ್ ಆದಂಥ ನಮ್ಮ ಎಲ್ಲ ಎಮೋಷನ್ಸು, ಕಂಟೆಂಟು ಜನಕ್ಕೆ ಇಷ್ಟ ಆಗಿದೆ. ಸೊ ಕನ್ನಡಿಗರು ತುಂಬ ದೊಡ್ಡ ರೀತಿಯಲ್ಲಿ ಬಂದು ನಮ್ಮನ್ನ ಈ ಸಿನಿಮಾನ ತುಂಬ ಕ್ರೂಷಲ್ ಸಿನಿಮಾ ಆಗಿತ್ತಿದು. ಸೊ ಈ ಕ್ರೂಷಲ್ ಸಿನಿಮಾ ಯುವರಾಜ್ ಕುಮಾರ್ ಅವರ ಮೊದಲನೇ ಸಿನಿಮಾ ಮತ್ತು ನಮ್ಮ ಇಡೀ ತಂಡ, ಹೊಂಬಾಳೆ ಸಂಸ್ಥೆ, ನನ್ನ ಸಿನಿಮಾಗಳು ನೋಡಿದಂಥ ಪ್ರೇಕ್ಷಕ ವರ್ಗ, ಸೊ ಎಲ್ಲರೂ ಇವತ್ತು ಬಂದು ಖುಷಿ ಪಟ್ಟಿದಾರಲ್ಲ. ಎಲ್ಲರೂ ಯಾರು ಡಿಸಪಾಯಿಂಟ್ ಆಗದೆ ಖುಷಿಪಟ್ಟು ಇನ್ನೊಂದು ಅಷ್ಟು ಜನನ ಕಳಿಸ್ತಾ ಇದ್ದಾರಲ್ಲ. ಸೊ ಆ ಒಂದು ಪ್ರೀತಿಗೆ ಸದಾ ನಾನು ಚಿರಋಣಿ. ಮತ್ತು ಯುವ ಸಿನಿಮಾನ ನಿಮ್ಮ ಕುಟುಂಬ ಜೊತೆ ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ. ಸೊ ಡೆಫಿನೆಟ್ಲಿ ಈ ವೀಕೆಂಡ್ಗೆ ನಿಮಗೆ ತುಂಬ ಖುಷಿ ಕೊಡುವಂಥ ಸಿನಿಮಾ ಆಗುತ್ತೆ. ನೀವೆಲ್ಲರೂ ತುಂಬ ಎಂಜಾಯ್ ಮಾಡ್ತೀರಾ, ಕನೆಕ್ಟ್ ಆಗ್ತೀರಾ. ಥ್ಯಾಂಕ್ ಯು ಎಲ್ಲರಿಗೂ, ಎಲ್ಲ ಕನ್ನಡ ಪ್ರೇಕ್ಷಕರು, ಕನ್ನಡ ಮನೆಗಳಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಸರ್, ಇನ್ನು ಯುವವರೇ, ನಿಮ್ಮನ್ನು ಅಷ್ಟೇ ಈಗ ಜನಗಳು ಮನೆ ಕರೆದು ಆತಿಥ್ಯ ಕೊಟ್ಟರು ಅಂತ ಜಸ್ಟ್ ಮನೆಗೆ ಅಷ್ಟೆಲ್ಲ ಮನಸ್ಕೊ ಹಾಕೊಂಡಿದ್ರೆ ಹೀರೋ ಆಗಿ ನಮ್ಮ ನಾಯಕನಾಗಿ ಗೆದ್ದಿದ್ದೀರಿ ಆ್ಯಕ್ಚುಲಾಗಿ. ಸೊ ಇದ್ರ ಜೊತೆಗೆ ಹೊಸ ಸಿನಿಮಾಗಳಿಗೆ ಒಂದಷ್ಟು ಆಫರ್ಗಳು ಆಗಲೇ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಸೊ ಜನಗಳಿಗೆ ಹೇಳೋದಾದರೆ ನೆಕ್ಸ್ಟ್ ಸಿನಿಮಾ ಯಾವುದು ಮತ್ತು ಈ ಒಂದು ಕೊನೆಯದಾಗಿ ಸಿನಿಮಾ ಬಗ್ಗೆ? ನೆಕ್ಸ್ಟ್ ಸಿನಿಮಾ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ, ಡಿಸ್ಕಷನ್ಸ್ ಎಲ್ಲ ನಡೀತಿದೆ. ಖಂಡಿತ ಆದಷ್ಟು ಬೇಗ, ಎಷ್ಟು ಬೇಗ ಆಗುತ್ತೋ ನಿಮ್ಮ ಮುಂದೆ ಯಾವ ಸಿನಿಮಾ ಅಂತ ಹೇಳ್ತೀವಿ. ಬಟ್ ಈ ಸಿನಿಮಾಗೆ ನನ್ನ ಮೇಲೆ, ನಮ್ಮ ಇಡೀ ತಂಡದ ಮೇಲೆ, ಪ್ರತಿಯೊಬ್ಬರ ಮೇಲೆ ನೀವು ತೋರಿಸಿದಂಥ ಪ್ರೀತಿ, ಆಶೀರ್ವಾದ, ಬೆಂಬಲ, ಅದು ಯಾವತ್ತೂ ಮಾತಲ್ಲಂತೂ ಹೇಳೋಕ್ಕಾಗಲ್ಲ. ನೀವು ಯಾವಾಗಲೂ ನನ್ನ ಮನಸ್ಸಲ್ಲಿರ್ತೀರ. ಯಾವ ರೀತಿ ಕೃತಜ್ಞತೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಬಟ್ ನನ್ನ ಕಡೆಯಿಂದ ನನ್ನ ಎಫರ್ಟ್ಸ್ ನಾನು ಹಾಕ್ತಾನೆ ಇರ್ತೀನಿ. ನಿಮ್ಗೆಲ್ರಿಗೂ ಸಂತೋಷ ಕೊಡೋಕ್ಕೆ, ಪ್ರೀತಿ ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಯುವ ಸಿನಿಮಾನ ನೋಡ್ದಿರೋರು ಖಂಡಿತ ಆದಷ್ಟು ಬೇಗ ಥಿಯೇಟ್ರಲ್ಲಿ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ನೋಡಿರೋರು ಮತ್ತೆ ನೋಡಿ, ಅಥವಾ ಬೇರೆ ಬೇರೆ ಸುಮಾರು ಕನ್ನಡ ಸಿನಿಮಾಗಳು ಥಿಯೇಟ್ರಲ್ಲಿ ಇವಾಗ ಬಂದಿದೆ, ಆ ಸಿನಿಮಾಗಳು ನೋಡಿ. ನಿಮ್ಮ ಆಶೀರ್ವಾದ, ಪ್ರೀತಿ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ. ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ತುಂಬ ಹೊತ್ತುಗಳ ಕಾಲ ಒಂದೊಳ್ಳೆ ಅದ್ಭುತವಾದ ಮಾತುಕತೆ ಸಿನಿಮಾ ಬಗ್ಗೆ ನೀವು ಹೇಳಿದಾಗ. ಈಗಷ್ಟೇ ಎಕ್ಸಾಮ್ಸ್ ಎಲ್ಲ ಮುಗಿದಿದೆ ಕಂಪ್ಲೀಟಾಗಿ. ಈಗ 10th ಎಕ್ಸಾಮ್ ರಿಸಲ್ಟ್ ಅದೆಲ್ಲ ಆಯಿತು. ಈಗ PU ರಿಸಲ್ಟ್ ಬಂದು ಅದು ಬಂದಾಗಿದೆ. ಸೊ ಇನ್ನಷ್ಟು ಜನ ನುಗ್ಗುವಂಥ ಸಮಯ ಬಂದಾಗಿದೆ. ಸೊ ಒಳ್ಳೆಯದಾಗಲಿ ಸರ್. ಇದ್ರ ಥರ ಯುವ ಯುಗಾದಿ ಇನ್ನೂ ದೊಡ್ಡ ಮಟ್ಟಕ್ಕಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಯುವ ಯುಗಾದಿ ಮಾತುಕತೆ. ನೋಡ್ತೀರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.